ನಮಸ್ಕಾರ. ಮನುಷ್ಯ ಹೆಚ್ಚು ಹೆಚ್ಚು ನಗರೀಕರಣಕ್ಕೆ ತೆರೆದುಕೊಳ್ಳುತ್ತಾ ಸಾಗಿದಂತೆ ಹೆಚ್ಚು ಹೆಚ್ಚು ಪ್ರಾಕೃತಿಕ ಸಂಪನ್ಮೂಲಗಳ ಮೇಲೆ ತನ್ನ ಸ್ವತ್ತನ್ನು, ತನ್ನ ಇರುವಿಕೆಯನ್ನು ಸ್ಥಾಪಿಸುತ್ತಾ ಸಾಗಿದಂತೆ ಅಲ್ಲಲ್ಲಿ ಮನುಷ್ಯ ಮತ್ತು ವನ್ಯಜೀವಿಗಳ ನಡುವಿನ ಒಂದು ಸಂಘರ್ಷ ಅನ್ನುವಂಥದ್ದು ಏರ್ಪಡ್ತಾ ಇರುತ್ತದೆ. ಕರ್ನಾಟಕವೂ ಸೇರಿದಂತೆ ಭಾರತದ ಅನೇಕ ಭಾಗಗಳಲ್ಲಿ ಮನುಷ್ಯ ಮತ್ತು ಆನೆಗಳ ನಡುವಿನ ಒಂದು ಸಂಘರ್ಷ ಅನ್ನುವಂಥದ್ದು ಬಹಳ ಗಂಭೀರವಾದಂಥ ವಿಚಾರ. ಪ್ರತಿ ವರ್ಷ ಅನೇಕ ಮನುಷ್ಯರ ಸಾವುಗಳಾಗಿರ್ಬೋದು ಅಥವಾ ಕೃಷಿ ಭೂಮಿಗಳ ಮೇಲೆ, ಪ್ಲ್ಯಾಂಟೇಷನ್ಸ್ಗಳ ಮೇಲೆ, ಅವರ ಮನೆ ಮಠಗಳ ಮೇಲೆ ಆನೆಗಳು ನಡೆಸುವಂಥ ದಾಳಿಯಿಂದ ಆಗುವಂಥ ಹಾನಿ ಅಪಾರ. ಇದಕ್ಕೆ ಪ್ರತಿಯಾಗಿ ಮನುಷ್ಯರು ವಿವಿಧ ಅಧಿಕಾರಿ ವರ್ಗ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೇರೆಯವರು ಅದು ರಿವರ್ಸ್ ಅಟ್ಯಾಕನ್ನು ಮಾಡಿದಾಗ ಆನೆಗಳ ಸಾವು ನೋವಿಗೂ ಕೂಡ ಕಾರಣವಾಗ್ತಾ ಇರೋದನ್ನು ಕೂಡ ನಾವು ಮನಗಂಡಿದ್ದೇವೆ. ಇದರಲ್ಲಿ ಏನು ಒಟ್ಟಾರೆ ಫಲಿತಾಂಶ ಕಾಣ್ತಾ ಇದೆ ಅಂದರೆ ಇಬ್ಬರಿಗೂ ಕೂಡ ಲಾಸ್, ಇಬ್ಬರಿಗೂ ಕೂಡ ಹಾನಿ ಆಗ್ತಾ ಇದೆ. ಅತ್ತ ಆನೆಗೂ ಕೂಡ ಹಾನಿ, ಇತ್ತ ಮನುಷ್ಯರಿಗೂ ಕೂಡ ಹಾನಿ. ಹಾಗಾದರೆ ಇಂಥ ಒಂದು ಸಂಕೀರ್ಣ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ನಾವು ಏನು ಮಾಡಿದ್ದೇವೆ? ಅದಕ್ಕೆ ಅಂತಲೇ ಒಂದು ವಿಶಿಷ್ಟವಾದಂಥ ಯೋಜನೆ ರೂಪುಗೊಂಡಿದೆ. ಕರ್ನಾಟಕದಲ್ಲಿ ಅದು ಪ್ರಯೋಗಾತ್ಮಕ ಘಟ್ಟವನ್ನು ತಲುಪಿ ಯಶಸ್ಸನ್ನು ಕೂಡ ಸಂಪಾದಿಸಿ ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಮನೆ ಮಾತಾಗಿರುವಂಥದ್ದು ಮಾತ್ರ ಅಲ್ಲ, ಅಲ್ಲಿಯೂ ಕೂಡ ಇದನ್ನು ಜಾರಿಗೆ ತರಬೇಕು ಅನ್ನುವಂಥ ಮಾತುಕತೆಗಳು ಬರ್ತಾ ಇದೆ. ಹಾಗಾದರೆ ಇವತ್ತು ನಾವು ರೀಹ್ಯಾಬ್ ಅಂದರೆ ರೆಡ್ಯೂಸಿಂಗ್ ಎಲಿಫೆಂಟ್ ಹ್ಯೂಮನ್ ಅಟ್ಯಾಕ್ಸ್ ಯೂಸಿಂಗ್ ಬೀಸ್, ಜೇನು ನೊಣಗಳನ್ನು ಬಳಸಿಕೊಂಡು ಮನುಷ್ಯರ ಮೇಲೆ ನಡೆಯುತ್ತಿರುವಂಥ ಆನೆಗಳ ದಾಳಿಯನ್ನು ತಡೆಗಟ್ಟುವಂಥ ಒಂದು ವಿಶೇಷವಾದಂಥ ಯೋಜನೆಯ ಬಗ್ಗೆ ಚರ್ಚೆ ಮಾಡೋಣ. ನಿಮಗೆ ಚರ್ಚೆಗೆ ಸ್ವಾಗತ. ನಾನು ಶ್ರೇಯಾಂಕ ಎಸ್ ರಾನಡೆ. ರೀಹ್ಯಾಬ್ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಕಾನ್ಸೆಪ್ಷನ್. ಯಾಕೆ? ಇಲ್ಲಿ ಯಾವುದೇ ಒಂದು ಸಾವು ನೋವಿಲ್ಲ, ಯಾರಿಗೂ ಕೂಡ ಹಾನಿ ಇಲ್ಲ. ಪ್ರಕೃತಿಯ ಕೆಲವಷ್ಟು ಸಂಗತಿಗಳನ್ನು ಬಳಸಿಕೊಂಡು, ಪ್ರಕೃತಿಯಲ್ಲಿರ್ತಕ್ಕಂಥ ಏಜೆಂಟ್ಸ್ಗಳನ್ನು ಬಳಸಿಕೊಂಡು ಯಾರಿಗೂ ಕೂಡ ಅಪಾಯವಿಲ್ಲದಂತೆ, ಅತ್ತ ವನ್ಯಜೀವಿಗಳಿಗೂ ಅಪಾಯ ಇಲ್ಲ, ಇತ್ತ ಮನುಷ್ಯರಿಗೂ ಅಪಾಯ ಇಲ್ಲ, ಸಿಂಬಸಿಸ್ ಮ್ಯೂಚುವಲ್ ಆಗಿ ಜೊತೆಯಲ್ಲಿ ಬದುಕನ್ನು ಸಾಗಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುವಂಥ ವಿಶೇಷವಾದಂಥ ಪ್ರಯತ್ನ. ಹಾಗಾದರೆ ಏನಿದು ರೀಹ್ಯಾಬ್ ಅನ್ನುವಂಥದ್ದು ಬಹಳ ಸರಳ ಅರ್ಥದಲ್ಲಿ ಹೇಳೋದಾಗಿದ್ದರೆ ಇಲ್ಲಿ ನೋಡಿ, ಒಂದು ಸಣ್ಣ ಚಿತ್ರವನ್ನು ಬಿಡಿಸುವಂಥ ಪ್ರಯತ್ನ ಮಾಡಿದ್ದೇನೆ, ಅಥವಾ ಬೇರೆ ಬೇರೆ ರೀತಿಯಾದಂಥ ಛಾಯಾಚಿತ್ರಗಳು ನಿಮಗೆ ಕಾಣಸಿಗುತ್ತವೆ. ಏನು, ನಿಮ್ಮ ಅಥವಾ ರೈತರ ತೋಟದ ಬದಿಗಳಲ್ಲಿ ಎಲ್ಲಿ ಕಾಡು ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ, ಬಫರ್ ಝೋನ್ ಅನ್ನುವಂಥದ್ದು ಇರುತ್ತೆ, ಅಂಥ ಪ್ರದೇಶದಲ್ಲಿ ಜೇನು ಗೂಡುಗಳನ್ನು ಹಾಕಿಕೊಂಡಿರುತ್ತಾರೆ ರೈತರು. ಆ ಮೂಲಕ ಏನಾಗುತ್ತದೆ, ನೀವು ಬೇರೆ ಬೇರೆ ಫೆನ್ಸಿಂಗು, ಆಳ ಗುಂಡಿ ತೋಡುವಂಥದ್ದು, ಈ ರೀತಿಯ ಲಾಸ್ ಮೇಕಿಂಗ್ ಆದಂಥ ಪ್ರಕ್ರಿಯೆ ಅಲ್ಲ. ಆದರೆ ಈ ಜೇನು ನೊಣಗಳನ್ನು ಹೀಗೆ ಫೆನ್ಸ್ ಹತ್ತಿರದಲ್ಲಿ ಹಾಕಲಾಗಿರುತ್ತದೆ ಸಾಲಾಗಿ. ಇದರಿಂದ ಏನಾಗುತ್ತದೆ, ಆನೆಗಳು ಬಂದಾಗ ಆನೆಗಳಿಗೆ ಜೇನು ನೊಣ ಅನ್ನುವಂಥದ್ದು ಸಹಜವಾದಂಥ ಶತ್ರು. ಯಾಕೆ? ಅದು ತನ್ನ ಟ್ರಂಕಲ್ಲಿ ಹೋಗ್ಬೋದು, ತನ್ನ ಕಿವಿಯಲ್ಲಿ ಹೋಗ್ಬೋದು. ಅದರ ಗುಯಿಂಗುಟ್ಟುವ ಸದ್ದು ಆನೆಯನ್ನು ಇರಿಟೇಷನ್ ಮಾಡುತ್ತೆ. ಆ ಕಾರಣದಿಂದ ಆನೆ ಹೆದರಿಕೊಂಡು ಈ ಜೇನು ನೊಣಗಳಿಂದ ಮುಂದಕ್ಕೆ ಬರೋದಿಲ್ಲ, ಜೇನು ನೊಣಗಳನ್ನು ನೋಡಿದ ತಕ್ಷಣ ಹಿಂದಕ್ಕೆ ಸಾಗುತ್ತದೆ. ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಇದನ್ನು ಬೇರೆ ಬೇರೆ ನೈಟ್ ಸೆನ್ಸರ್ ಕ್ಯಾಮ್ರಾಗಳಿಂದ, ಬೇರೆ ಬೇರೆ ಎಕ್ಸ್ಪರಿಮೆಂಟೇಷನಿಂದ ಕಂಡುಕೊಳ್ಳಲಾಗಿದೆ. ಹೀಗೆ ಮಾಡೋದ್ರಿಂದ ಆನೆಗಳು ಕಾಡನ್ನು ಬಿಟ್ಟು ನಾಡಿನತ್ತ ಬರುವಂಥ ಪ್ರಕ್ರಿಯೆ, ಅಥವಾ ಜನಸಂದಣಿಯತ್ತ, ಜನಸಮೂಹ ಎಲ್ಲಿದೆ ಅದರತ್ತ ಬರುವಂಥ ಒಂದು ಪ್ರಕ್ರಿಯೆ ಏನಿರುತ್ತೆ ಅದಕ್ಕೆ ಒಂದು ತಡೆಯನ್ನು ಒಡ್ಡಿದಂತಾಗುತ್ತದೆ. ಹೀಗೆ ಹಾಕುವುದರಿಂದ ನೋಡಿ, ನಿಮಗೆ ಎಲೆಕ್ಟ್ರಿಸಿಟಿ ಇಲ್ಲ, ಅಥವಾ ಆನೆಗೂ ಕೂಡ ಹಾನಿ ಆಗ್ತಾ ಇಲ್ಲ, ಆನೆಗಳಿಗೆ ಸಾವು ನೋವಾಗ್ತಾ ಇದೆ ಇಲ್ಲ. ಹಾಗಂಥೇಳಿ ಮನುಷ್ಯರ ಪ್ರಾಪರ್ಟಿ, ಮನುಷ್ಯರ ತೋಟ, ಮನುಷ್ಯರ ಗದ್ದೆ, ಮನುಷ್ಯರ ಮನೆ ಮಠ ಹಾಳಾಗ್ತಾ ಇದೆಯಾ? ಅದು ಇಲ್ಲ. ಇಟ್ಸ್ ಅ ವಿನ್ ಸಿಚುವೇಶನ್, ಮ್ಯೂಚುವಲಿ ವಿನ್ ಸಿಚುವೇಶನ್. ನೋಡಿ, ಈ ಒಂದು ಫೆನ್ಸಿಂಗನ್ನು ಏನು ಫೆನ್ಸಿಂಗ್ ಆಗ್ತಾ ಇದ್ದಾರೆ? ಏನೂ ಇಲ್ಲ. ಇದರಲ್ಲಿ ಜೇನುನೊಣಗಳನ್ನು ತುಂಬಿಸಲಾಗಿದೆ, ಅಥವಾ ಜೇನುನೊಣದ ಗೂಡನ್ನು ಮಾಡಲಾಗಿದೆ, ಸಹಜವಾದಂಥ ಜೇನು ಕೃಷಿಗೆ ಪೂರಕವಾಗಿರ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಏನು, ರೈತರಿಗೂ ಕೂಡ ಜೇನುವನ್ನು ಸಾಕಣೆ ಮಾಡೋದ್ರಿಂದ ಜೇನಿನಿಂದ ಬರುವಂಥ ಆದಾಯದಿಂದ ಅವರ ಆದಾಯವೂ ದ್ವಿಗುಣ ಆಗುತ್ತೆ. ಇಲ್ಲಿ ಲಾಸ್ ಅನ್ನುವಂಥದ್ದಿಲ್ಲ. ಅಗೈನ್ ಆನೆಗಳು ಇದನ್ನು ನೋಡಿಕೊಂಡು ಕೇವಲ ಒಂದು ಸಣ್ಣ ದೊಡ್ಡದು ಹೇಳ್ತವಲ್ಲ, ಈ ಇಡೀ ದೊಡ್ಡ ಆನೆ ಒಂದು ಅಂಕುಶಕ್ಕೆ ಹೆದರುವಂತೆ ಈ ಒಂದು ಸಣ್ಣ ಜೇನಿಗೆ ಹೆದರಿಕೊಂಡು ಬರದಂತೆ ಮಾಡುವಂಥ ಸಹಜವಾದಂಥ ಸರಳವಾದಂಥ ನೈಸರ್ಗಿಕ ಪ್ರಕ್ರಿಯೆ ಬಹಳ ವಿಶಿಷ್ಟವಾಗಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಹೋಗಬೇಕು. ಈ ಚಿತ್ರದಲ್ಲಿ ಬಹಳ ಸರಳವಾಗಿ ಇದನ್ನು ತಿಳಿಸಲಾಗಿದೆ. ಇದೇ ರೀಹ್ಯಾಬ್, ರೆಡ್ಯೂಸಿಂಗ್ ಎಲಿಫೆಂಟ್ ಹ್ಯೂಮನ್ ಅಟ್ಯಾಕ್ಸ್ ಯೂಸಿಂಗ್ ಬೀಸ್. ಜೇನುನೊಣಗಳನ್ನು ಬಳಸಿಕೊಳ್ಳುವಂಥದ್ದು ನಮಗೆಲ್ಲ ಗೊತ್ತಿದೆ.
ಇವತ್ತು ಯಾಕೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಒಂದು ಕಡೆ ನಾವು ಸಿವಿಲೈಸೇಷನ್ ಅಂದರೆ ನಮ್ಮ ನಾಗರಿಕತೆ ಬೆಳೆದಂತೆ, ಜನಸಂಖ್ಯೆ ವೃದ್ಧಿ ಆಗ್ತಾ ಹೋದಂತೆ, ನಗರೀಕರಣ ಬೆಳೀತಾ ಹೋದಂತೆ, ದಟ್ಟ ಅಭಯಾರಣ್ಯದ ರೀತಿಯಲ್ಲಿದ್ದಂಥ ಪ್ರದೇಶಗಳನ್ನು, ಕಾಡಾಗಿದ್ದಂಥ ಪ್ರದೇಶಗಳನ್ನು ನಿಧಾನವಾಗಿ ನಾವು ಅವುಗಳನ್ನು ಕಡಿದು ನಗರ ಜನಸಂದಣಿಯ ಪ್ರದೇಶವನ್ನಾಗಿ ಮಾಡಿಕೊಳ್ಳುತ್ತಾ ಸಾಗುತ್ತೇವೆ. ಹೀಗೆ ಸಾಗುವಂಥ ಪ್ರಕ್ರಿಯೆಯಲ್ಲಿ ವನ್ಯಜೀವಿಗಳು ತಾವು ವಾಸಿಸುತ್ತಿದ್ದಂಥ ನೆಲ ತಮ್ಮದು ಶ್ರಿಂಕ್ ಆಗ್ತಾ ಹೋಗುತ್ತೆ. ಕಡಿಮೆ ಆಗ್ತಾ ಹೋದಂತೆ ಅವುಗಳು ತಮ್ಮ ಆಹಾರಕ್ಕಾಗಿರ್ಬೋದು, ತಮ್ಮ ನೀರಿಗಾಗಿರ್ಬೋದು, ಬದಲಾಗ್ತಾ ಇರತಕ್ಕಂಥ ವಾತಾವರಣದ ಕಾರಣಗಳಿಂದಾಗಿರ್ಬೋದು, ಸೊ ದೇ ವಿಲ್ ಸ್ಟಾರ್ಟ್ ಮೈಗ್ರೇಟಿಂಗ್ ಟುವರ್ಡ್ಸ್ ದೀಸ್ ಸಿಟೀಸ್ ಅಥವಾ ಹ್ಯೂಮನ್ ಸೆಟಲ್ಮೆಂಟ್ಸ್. ಹೀಗೆ ಆಗುವಂಥ ಪ್ರಕ್ರಿಯೆಯಲ್ಲಿ ಮನುಷ್ಯ ತಾನು ನೆಲೆಗೊಂಡಿರ್ತಕ್ಕಂಥ ಪ್ರದೇಶಗಳಲ್ಲಿ ಹೀಗೆ ವನ್ಯಜೀವಿಗಳು ಬರೋದು ಅದೊಂದು ರೀತಿಯ ಇರಿಟೇಷನ್ ಅನ್ನುವಂಥ ರೀತಿಯಲ್ಲಿ ಆಗುತ್ತೆ. ಆದರೆ ನಾವು ಮರೆತೇ ಬಿಟ್ಟಿರ್ತೇವೆ ಅನೇಕ ಸಂದರ್ಭಗಳಲ್ಲಿ ಅವುಗಳ ಸಹಜವಾದಂಥ ಹೂ ಇಸ್ ದಿ ರಿಯಲ್ ವಾಟ್ ಯು ಸೇ, ಆ ಒಂದು ಓನರ್ ಯಾರು ಅಂತ ಹುಡುಕ್ತಾ ಹೋದಾಗ ನಮಗೆ ಸತ್ಯ ಅರ್ಥ ಆಗುವಂಥದ್ದು ಏನು ಅಂತ ಹೇಳಿದ್ರೆ, ವನ್ಯಜೀವಿಗಳೇ ಆ ಪ್ರದೇಶದ ಓನರ್ಸ್ಗಳಾಗಿರುತ್ತವೆ. ಆ ಪ್ರದೇಶಗಳನ್ನು ನಾವು ನೆಲಸಮ ಮಾಡಿ ನಮ್ಮ ಪ್ಲಾಂಟೇಷನು ಇನ್ನೊಂದು ಮತ್ತೊಂದು ನಮ್ಮ ಒಂದೊಂದು ಬದುಕಿಗೋಸ್ಕರ ನಾವು ಏನೆಲ್ಲ ಮಾಡಿಕೊಂಡಿರ್ತೇವೆ. ಹಾಗಾದರೆ ಈ ಒಂದು ಪ್ರದೇಶದಲ್ಲಿ ಆನೆಗಳು ತಮ್ಮ ವಲಸೆಯನ್ನು, ವಾರ್ಷಿಕ ವಲಸೆ ಆಗಿರ್ಬೋದು, ಸೀಸನಲ್ ವಲಸೆ ಆಗಿರ್ಬೋದು, ಹೀಗೆ ಸಾಗುವಂಥ ಪ್ರಕ್ರಿಯೆಯಲ್ಲಿ ಅವುಗಳು ಕೂಡ ಆ್ಯಂಡ್ ಒನ್ಸ್ ಅಗೇನ್ ಕೇವಲ ವಲಸೆ ಮಾತ್ರ ಅಲ್ಲ, ತಮ್ಮ ಆಹಾರ ಕಡಿಮೆ ಆಗ್ತಾಯಿದೆ, ತಮ್ಮ ಇರ್ತಕ್ಕಂಥ ಒಂದು ಪ್ರೆಜರ್ ಅನ್ನುವಂಥದ್ದು ಜಾಸ್ತಿ ಆಗ್ತಾಯಿದೆ, ಇದು ಕೋರ್ ಝೋನ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರುತ್ತೆ. ಆಗ ದೇ ವಿಲ್ ಆಟೋಮೆಟಿಕಲಿ ಸ್ಟಾರ್ಟ್ ಮೈಗ್ರೇಟಿಂಗ್ ಟುವರ್ಡ್ಸ್ ದಿ ಏರಿಯಾಸ್ ವೇರ್ ಹ್ಯೂಮನ್ ಸೆಟಲ್ಮೆಂಟ್ ಇಸ್ ದೇರ್. ಹೀಗೆ ಬರುವಂಥ ಪ್ರಕ್ರಿಯೆಯಲ್ಲಿ ಎರಡೂ ಕೂಡ ಸಂಘರ್ಷ. ಅತ್ತ ಆನೆಗಳನ್ನು ಸಾಯಿಸುವಂಥ ಪ್ರಕ್ರಿಯೆ, ಇತ್ತ ಆನೆಗಳ ದಾಳಿಗೆ ಮನುಷ್ಯರು ತತ್ತರಿಸಿ ಹೋಗುವಂಥದ್ದು, ಸಾವು ನೋವಾಗುವಂಥದ್ದು, ಅವ್ರು ಹಾಕಿರ್ತಕ್ಕಂಥ ಬೆಳೆಗಳು, ಕೃಷಿ ಇನ್ನೊಂದು ಮತ್ತೊಂದು ಹಾಳಾಗುವಂಥದ್ದು. ಈ ಪ್ರಕ್ರಿಯೆ, ಈ ಸಂಘರ್ಷ ನಿರಂತರವಾಗಿ ಸಾಗ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿಯೂ ಕೂಡ ಸಾಗುತ್ತೆ. ದೆರ್ ಈಸ್ ನೋ ಸ್ಟಾಪೇಜ್ ಫಾರ್ ಇಟ್. ಮನುಷ್ಯ ಎಲೆಕ್ಟ್ರಿಕ್ ಫೆನ್ಸಿಂಗ್ಗಳನ್ನು ಹಾಕ್ಕೊಳ್ತಾರೆ, ಒಂದೆರಡು ಆನೆ ಸಾಯುತ್ತೆ. ಕೇರಳದಂಥ ಪ್ರದೇಶದಲ್ಲಿ ಈ ನಾವು ಏನನ್ನು ನೋಡಿದ್ವಿ, ಬಹಳ ಭಯಾನಕವಾಗಿರ್ತಕ್ಕಂಥ ಚಿತ್ರಣ ಅಂತ ಹೇಳಿದರೆ, ಬೇಕಂತ ಮಾಡಿದ್ರು, ಬೇಡ ಅಂತ ಮಾಡಿದ್ರು, ಅಥವಾ ಆನೆಗಳು ಬರದಂತೆ ಮಾಡಿದ್ರು ಗೊತ್ತಿಲ್ಲ, ನಮಗೆಲ್ಲ ಗೊತ್ತು. ಅನಾನಸ್ ಹಣ್ಣಿನಲ್ಲಿ, ಪೈನಾಪಲ್ ಹಣ್ಣಿನಲ್ಲಿ ಒಂದು ಬಾಂಬಿನ ಮದ್ದನ್ನು ಹಾಕಿರ್ತಕ್ಕಂಥ ಕಾರಣದಿಂದ ಗರ್ಭಿಣಿ ತಾಯಿ ಯಾವ ರೀತಿಯ ಪರಿಸ್ಥಿತಿ. ಅಂದರೆ ಈ ರೈತರು ಕೂಡ ಬೇರೆ ಬೇರೆ ಟ್ಯಾಕ್ಟಿಕ್ಸ್ಗಳನ್ನು, ವನ್ಯಜೀವಿಗಳು ಬರಬಾರ್ದು ಅನ್ನೋದಕ್ಕೋಸ್ಕರ ಬೇರೆ ಬೇರೆ ಟ್ಯಾಕ್ಟಿಕ್ಸನ್ನು ಬಳಸಿಕೊಳ್ತಾರೆ. ಇದರಿಂದ ವನ್ಯಜೀವಿಗಳು ಕೂಡ ಹಾನಿಯನ್ನು ಉಂಟಾಗುತ್ತದೆ. ಈ ಸಂಘರ್ಷವನ್ನು ಕಡಿಮೆಗೊಳಿಸಬೇಕು ಅನ್ನುವಂಥದ್ದು ಆದರ್ಶವಾದಂಥ ಆಲೋಚನೆ. ಆದರೆ ಹೆಚ್ಚು ಹೆಚ್ಚು ಮನುಷ್ಯ ತನ್ನ ಕಾಡನ್ನು ಕಡಿದು ತನ್ನ ಎಲ್ಲೆಯನ್ನು ವಿಸ್ತರಿಸ್ತಾ ಹೋದಂತೆ ಈ ಸಂಘರ್ಷಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಇದಕ್ಕೆ ನಾವು ಇನೋವೇಟಿವ್ ಆದಂಥ ಅಪ್ರೋಚಸ್ಗಳನ್ನೇ ಕಂಡುಕೊಳ್ಬೇಕು. ಅದರ ಬೆಸ್ಟ್ ಎಕ್ಸಾಂಪಲ್ ಈಸ್ ರಿಹ್ಯಾಬ್. ಎಸ್, ಇಲ್ಲಿ ಒಂದಷ್ಟು ಸಂಗತಿಗಳನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಬಹುಶಃ ನಮಗೆಲ್ಲ ಗೊತ್ತಿದೆ, ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್. ಎಲ್ಲೆಲ್ಲಿ ಅನಿವಾರ್ಯತೆ ಇದೆ, ಆ ಅನಿವಾರ್ಯತೆ ಹೊಟ್ಟೆಯಲ್ಲಿಯ ಒಂದು ಹೊಸ ಅನ್ವೇಷಣೆ ಅನ್ನುವಂಥದ್ದು ಹುದುಗಿರುತ್ತದೆ. ಆ್ಯಂಡ್ ಪ್ರತಿ ಅಂಥ ಒಂದು ಪ್ರಯತ್ನ ಹೊಸದಾದಂಥ ಒಂದು ಅನುಭವವನ್ನು, ಹೊಸ ಎಕ್ಸ್ಪೀರಿಯನ್ಸನ್ನು, ಹೊಸ ಎಂಡ್ಯೂರನ್ನು ಕಟ್ಟಿಕೊಡುತ್ತದೆ. ಆ್ಯಂಡ್ ಮನುಷ್ಯ ಆನೆಗಳ ನಡುವಿನ ಸಂಘರ್ಷ, ದಾಳಿ ಇದೆಲ್ಲವನ್ನು ತಪ್ಪಿಸಲಿಕ್ಕೆ ಸುಲಭವಾದಂಥ ಉಪಾಯ ಜೇನುನೊಣಗಳು ನಮಗೆಲ್ಲ ಬೇರೆ ಬೇರೆ ಕಾರಣಗಳಿಂದ ಗೊತ್ತು, ನಮಗೂ ಕೂಡ ಅಪಾಯ ಮಾಡ್ಬೋದು ಕೆಲವೊಂದು ಸಂದರ್ಭದಲ್ಲಿ. ಆದರೆ ದೆರ್ ಆರ್ ವೆರಿ, ನನಗೂ ಗೊತ್ತಿರುವಂತೆ ಅತ್ಯಂತ ಸ್ನೇಹಪರವಾದಂಥ ಜೀವಿ. ಅನ್ಲೆಸ್ ಯು ಹಾರ್ಮ್ ದೆಮ್, ದೇ ವಿಲ್ ನೆವರ್ ರಿಟಾಲಿಯೇಟ್ ಬ್ಯಾಕ್ ಟು ಯು. ಆ್ಯಂಡ್ ದಿಸ್ ಈಸ್ ದಿ ರಿಯಾಲಿಟಿ ಆಫ್ ನೇಚರ್. ಹಾಗಾಗಿ ಈ ನೇಚರನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲೊಂದು ಬ್ಯೂಟಿಫುಲ್ ಪಿಕ್ಚರ್ ಇದೆ ನೋಡಿ. ಆನೆ ಬಂದಿದೆ, ಯಾವುದೋ ಒಂದು ಕಾರಣದಿಂದ ಆಹಾರವನ್ನು ಅರಸಿ ಬಂದಿರಬೇಕು. ಆದರೆ ಈ ಫೆನ್ಸಸ್ಗಳನ್ನು, ನ್ಯಾಚುರಲ್ ಫೆನ್ಸಸ್ ಅಂತಲೇ ಹೇಳ್ಬೋದು, ಈ ಫೆನ್ಸಸ್ಗಳನ್ನು ನೋಡಿಕೊಂಡು ಹಿಂದೆ ಸರಿದಿದೆ. ಆ್ಯಂಡ್ ನಾನಿಲ್ಲಿ ಒಂದಷ್ಟು ಸಂಗತಿಗಳನ್ನು ಹೇಳಲೇಬೇಕು. ಅದಕ್ಕೋಸ್ಕರ ಈ ವಿಚಾರವನ್ನು ಇನ್ನಷ್ಟು ವಿಸ್ತರಿಸುವಂಥ ಪ್ರಯತ್ನ ಮಾಡ್ತೇನೆ. ರಿಹ್ಯಾಬ್ ಅನ್ನುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ, ಕನ್ನಡದಲ್ಲೂ ಅದನ್ನು ಹೇಳಿದ್ದೇನೆ. ಜೇನುಗೂಡುಗಳನ್ನು ಬಳಸಿಕೊಂಡು ಆನೆಗಳಿಂದ ಮನುಷ್ಯರ ಮೇಲೆ ನಡೆಯುವಂಥ ದಾಳಿಯನ್ನು ತಪ್ಪಿಸುವಂಥ ಪ್ರಕ್ರಿಯೆ. ಆ್ಯಂಡ್ ಇದನ್ನು ಯಾರು ಶುರು ಮಾಡಿದ್ದು? ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, KVIC ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದರೆ ವಿಶೇಷವಾಗಿ ನಮಗೆ ಗೊತ್ತಿರಬೇಕು. KVIC ಅನ್ನುವಂಥದ್ದು ಸ್ಟ್ಯಾಚ್ಯೂಟ್ರಿ ಬಾಡಿ. 1956ರಲ್ಲಿ ಅದು ಒಂದು ಆ್ಯಕ್ಟಿನ ರೀತಿಯಲ್ಲಿ ನಮ್ಮಲ್ಲಿ KVIC ಆ್ಯಕ್ಟಿನ ಮೂಲಕ ಬರುತ್ತದೆ. ಆ್ಯಂಡ್ ಇಟ್ ಈಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ MSME, ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂಥದ್ದು. ಎಂಪ್ಲಾಯ್ಮೆಂಟ್ ಜನ್ರೇಷನು, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟು, ಬೇರೆ ಬೇರೆ ಆದಂಥ ಸ್ಕೀಮ್ಸ್ಗಳು ಮತ್ತು ವಿಲೇಜ್ ಹಂತದಲ್ಲಿ ಇಂಡಸ್ಟ್ರೀಸ್ ಆಗಿರ್ಬೋದು, ಖಾದಿಯನ್ನು ಪ್ರಮೋಷನ್ ಮಾಡುವಂಥ ಕೆಲಸವನ್ನು ಇದು ಮಾಡ್ತಾ ಇರುತ್ತದೆ. ಆ್ಯಂಡ್ ಆ ಒಂದು KVICಯ ಅಡಿಯಲ್ಲಿ ದರ್ ಇಸ್ ಅ ಮಿಷನ್ ಕಾಲ್ಡ್ ಸಬ್ಮಿಷನ್ ಇದೆ. KVIC ಅಡಿಯಲ್ಲಿ ಸಬ್ಮಿಷನ್ ಇದೆ, ದಟ್ ಈಸ್ ನ್ಯಾಷನಲ್ ಹನಿ ಮಿಷನ್ ಅನ್ನುವಂಥದ್ದು. ಈ ದೇಶದಲ್ಲಿ ಹನಿಯ ಮೂಲಕ, ಅಂದರೆ ಸ್ವೀಟ್
ಸ್ವೀಟ್ ರೆವಲ್ಯೂಷನನ್ನು ಶುರು ಮಾಡಬೇಕು, ಈ ಒಂದು ಜೇನುವಿನ ಒಂದು ಕ್ರಾಂತಿಯನ್ನು ಮಾಡಬೇಕು ಅನ್ನೋಂಥ ಆಲೋಚನೆಯಲ್ಲಿ ಪ್ರಾರಂಭ ಆಗಿದ್ದು. ಇದರಲ್ಲಿ ಏನಾಗುತ್ತೆ, ಜನರಿಗೆ ಟ್ರೈನಿಂಗ್ ಕೊಡಲಾಗುತ್ತದೆ, ಸಬ್ಸಿಡಿ ಕೊಡಲಾಗುತ್ತದೆ, ಜೇನು ಗೂಡುಗಳನ್ನು ಕೊಡಲಾಗುತ್ತದೆ, ಹೇಗೆ ಸಾಕಬೇಕು, ಜೇನುಗಳಿಂದ ಹೇಗೆ ಜೇನನ್ನು ಸಂಗ್ರಹ ಮಾಡಬೇಕು, ಎಲ್ಲೆಲ್ಲಿ ಜೇನುಗೂಡುಗಳನ್ನು ಹಾಕಬೇಕು, ಅದರಿಂದ ಹೇಗೆಲ್ಲ ರೈತರು ದ್ವಿಗುಣವಾದಂಥ ಆದಾಯವನ್ನು ತಂದುಕೊಳ್ಬೋದು, ಈ ಆಲೋಚನೆ ಇರ್ತಕ್ಕಂಥ ಒಂದು ಯಾವುದು ನ್ಯಾಷನಲ್ ಹನಿ ಮಿಷನ್. ಈ ನ್ಯಾಷನಲ್ ಹನಿ ಮಿಷನ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ವಿ ಮಸ್ಟ್ ಆಲ್ ಅಂಡರ್ಸ್ಟ್ಯಾಂಡ್ 2017ರಲ್ಲಿ ಪ್ರಾರಂಭ ಆಗುತ್ತೆ, KVIC ಅಡಿಯಲ್ಲಿ ಬರುವಂಥದ್ದು. ಆ್ಯಂಡ್ ಸ್ವೀಟ್ ರೆವಲ್ಯೂಷನ್, ಸಿಹಿಯಾದಂಥ ಕ್ರಾಂತಿ. ಬೇರೆ ಬೇರೆ ಕ್ರಾಂತಿಗಳನ್ನು ನಾವು ನೋಡಿದ್ದೇವೆ. ಶ್ವೇತ ಕ್ರಾಂತಿ ಯಾರು ಮಾಡಿದ್ದು ಕಮೆಂಟ್ ಮಾಡಿ ತಿಳಿಸಿ. ಹಸಿರು ಕ್ರಾಂತಿಗೆ ತಂದೆ ಅಂತ ಭಾರತದಲ್ಲಿ ಯಾರನ್ನು ಕರೀತಾರೆ ಕಮೆಂಟ್ ಮಾಡಿ ತಿಳಿಸಿ. ಪಿಂಕ್ ರೆವಲ್ಯೂಷನ್, ಮಾಂಸದ ರೆವಲ್ಯೂಷನ್ ಅಂತ ಹೇಳ್ತೇವೆ. ಇವತ್ತು ಬ್ಲೂ ರೆವಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೇವೆ, ಯಾವುದು ಸಾಗರದಲ್ಲಿ ಸಿಗುವಂಥ ಬ್ಲೂ ಆಸ್ಪೆಕ್ಟ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಬೇರೆ ಬೇರೆ ಸಂಗತಿಗಳನ್ನು ಮಾತನಾಡುವಂಥ ಸಂದರ್ಭದಲ್ಲಿ ದೆರ್ ಈಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಅ ಸ್ವೀಟ್ ರೆವಲ್ಯೂಷನ್. ಆ್ಯಂಡ್ ಬಿ ಬಾಕ್ಸಸ್ ಟ್ರೈನಿಂಗ್ ಈಗಾಗಲೇ ಹೇಳಿದೆ, ಅವುಗಳ ಮೂಲಕ ಟ್ರೈನಿಂಗನ್ನು ಕೊಡುವಂಥದ್ದು. ಆ್ಯಂಡ್ ನಮಗೆಲ್ಲ ಗೊತ್ತಿರಬೇಕು. ಆ್ಯಂಡ್ ಎಸ್, ಈ ಪ್ರಾಜೆಕ್ಟಿನ ಅಡಿಯಲ್ಲಿ ಏನು ಮಾಡಲಾಗುತ್ತದೆ, ಫೆನ್ಸಸ್ಗಳು ಅಂದರೆ ಈ ನಿಮ್ಮ ಪ್ರಾಪರ್ಟಿಯ ಅಥವಾ ಜನ ಸಮುದಾಯ ಎಲ್ಲಿ ಎಂಡ್ ಆಗುತ್ತೆ, ಎಲ್ಲಿ ಕಾಡು ಪ್ರಾರಂಭ ಆಗುತ್ತೆ, ಎಲ್ಲಿ ಹೈಯೆಸ್ಟ್ ಪಾಸಿಬಿಲಿಟೀಸ್ ಆಫ್ ಆನೆಗಳ ಅಟ್ಯಾಕ್ ಇರುತ್ತೆ, ಆ ಪ್ರದೇಶದಲ್ಲಿ ಬಿ ಬಾಕ್ಸಸ್ಗಳನ್ನು ಸೆಟಪ್ ಮಾಡಲಾಗುತ್ತದೆ. ಕಮಿಷನ್ನಿಂದಲೇ ಹೆಲ್ಪ್ ಮಾಡಿಕೊಡಲಾಗುತ್ತದೆ ರೈತರಿಗೆ, ಒಂದು ವಿನ್ ವಿನ್ ಸಿಚುವೇಷನ್ ರೀತಿಯಲ್ಲಿ. ಆ್ಯಂಡ್ ಹೀಗೆ ಮಾಡೋದ್ರಿಂದ ಆನೆಗಳ ದಾಳಿಯನ್ನು ತಡೆಗಟ್ಟಬಹುದು. ಯಾಕೆ ಕಾರಣ ನೋಡಿ, ಬಹಳ ಸರಳ. ಕಣ್ಣಿಗೆ ಕಚ್ಚಬಹುದು, ಯಾರಿಗೆ, ಆನೆಗಳಿಗೆ ಈ ಒಂದು ಜೇನ್ನೊಣಗಳು ಅನ್ನುವಂಥದ್ದು ಗುಯ್ಗುಟ್ಟುವ ಶಬ್ದ ಇರಿಟೇಷನ್ ಮಾಡುತ್ತಂತೆ. ಆ್ಯಂಡ್ ಆಲ್ಸೋ ಸೇ ಇನ್ನರ್ ಸೈಡ್ ಆಫ್ ದಿ ಟ್ರಂಕ್, ತನ್ನ ಮೂಗಿನ ಒಳಗಡೆ ಹೋಗ್ಬೋದು. ಆಮೇಲೆ ಅದು ಯಾವುದೋ ಒಂದು ರೀತಿಯಲ್ಲಿ ಇಟ್ ಈಸ್ ಕನ್ಸಿಡರ್ಡ್. ಯಾಕಂದರೆ ಆನೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಬೇಕಾದರೆ ಥಳಿಸಿ ಅದರ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ನಾವು ಯಾವಾಗಲೂ ಕೂಡ ಸಿಂಹವನ್ನು ಹೇಳ್ತೇವೆ ಆನೆಯ ಮೇಲೆ ಹತ್ತಿ ಹೋಗಿ ದಾಳಿ ಮಾಡುತ್ತೆ ಅಂಥೇಳಿ, ಗಜಕೇಸರಿ ಅಂತ ಹೇಳುವ ಹಾಗೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಆನೆ ಅಂಥ ದೊಡ್ಡ ಪ್ರಬಲವಾದಂಥ, ಈಗಾಗಲೇ ಹೇಳಿದೆ, ಸಣ್ಣ ಅಂಕುಶ, ಕಣ್ಣಿಗೆ ಕಾಣದಂಥ ವಸ್ತುಗಳು ಕೆಲವೊಮ್ಮೆ ನಮಗೆಲ್ಲ ಗೊತ್ತು. ಮನುಷ್ಯ ಇಡೀ ಯಾವುದೋ ಒಂದು ಲೋಕದಲ್ಲಿ ವಿಜೃಂಭಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಕೋವಿಡ್ ಅನ್ನುವಂಥದ್ದು ಕಣ್ಣಿಗೆ ಕಾಣದಷ್ಟು ಒಂದು ಸಣ್ಣ ವೈರಾಣು ಹೇಗೆ ಇಡೀ ಮನುಷ್ಯ ಕುಲವನ್ನೇ ಅಲುಗಾಡಿಸಿಬಿಟ್ಟು ತನ್ನ ಬೇಸಸ್ಗಳನ್ನು, ತನ್ನ ಅಹಂಕಾರವನ್ನೇ ಬುಡಮೇಲು ಮಾಡುವಂಥ ರೀತಿಯಲ್ಲಿ ಕಾಣಿಸಿಕೊಳ್ತು, ಅದೇ ರೀತಿಯಲ್ಲಿ ಅಂಥ ದೊಡ್ಡ ಗಜ ಆನೆಗೂ ಕೂಡ ಸಣ್ಣ ಜೇನ್ನೊಣ ಅನ್ನುವಂಥದ್ದು ಯಾವ ರೀತಿಯಲ್ಲಿ ತನ್ನನ್ನೇ ತಾನು ಬದಲಾಯಿಸುವಂತೆ, ಇಡೀ ಆನೆಯನ್ನೇ ಒಂದು ರೀತಿಯಲ್ಲಿ ಕಂಟ್ರೋಲಿಗೆ ತರುವಂಥ ಪ್ರಯತ್ನದಲ್ಲಿ ಈ ಒಂದು ಜೇನ್ನೊಣ ಮಾಡುತ್ತೆ. ಆ್ಯಂಡ್ ಅಂಥ ಕೆಪಾಸಿಟಿ ನಮ್ಮ ನೇಚರಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಸಿಂಬಯೋಟಿಕ್ ಮತ್ತು ರಿಪಲ್ಸಿವ್ ಆದಂಥ ಒಂದು ಇಂಟ್ರ್ಯಾಕ್ಷನ್ಸು, ರಿಲೇಷನ್ಶಿಪ್ಸು ಇದ್ದೇ ಇರುತ್ತೆ. ನಾವು ಅದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ, ನೇಚರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ನೇಚರ್ನಿಂದ ಬೆನಿಫಿಟ್ಸನ್ನು ಮತ್ತು ನೇಚರನ್ನು ಯಾರಿಗೂ ಹಾನಿಯಾಗದಂತೆ ಒಂದು ರೀತಿಯ ಬಫರ್, ಒಂದೊಂದು ಝೋನ್ಸ್ಗಳನ್ನು ಕ್ರಿಯೇಟ್ ಮಾಡಿ, ಬಫರ್ ಒಂದೊಂದು ಆ್ಯನಿಮಲ್ಸ್ಗಳ ಮೂಲಕ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ಸನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಆ್ಯಂಡ್ ಬಿ ಫೆನ್ಸಸ್ ಅಂತಲೇ ಇದನ್ನು ಹೇಳಲಾಗುತ್ತದೆ. ಈ ಒಂದು ಒಟ್ಟಾರೆ ಮನುಷ್ಯ ಮತ್ತು ಆನೆಗಳ ನಡುವಿನ ಕಾನ್ಫ್ಲಿಕ್ಟ್ ಏನಿದೆ, ಇಬ್ಬರಿಗೂ ಆಗಬಹುದಾದಂಥ ಹಾನಿ ಏನಿದೆ, ಇದನ್ನು ತಡೆಗಟ್ಟುವಲ್ಲಿ ಬಹಳ ಮಹತ್ವವಾದಂಥ ಪಾತ್ರವನ್ನು ವಹಿಸುತ್ತದೆ. ಆ್ಯಂಡ್ ಎಲ್ಲಿ ಇದನ್ನು ಲಾಂಚ್ ಮಾಡಲಾಗಿತ್ತು, ಎಲ್ಲಿ ಇದು ಸಕ್ಸಸ್ ಆಗಿದೆ, ನಮಗೆಲ್ರಿಗೂ ಹೆಮ್ಮೆ. ಕರ್ನಾಟಕದ ನಾಗರಹೊಳೆ ನ್ಯಾಷನಲ್ ಪಾರ್ಕಿನ ಸುತ್ತಮುತ್ತ ಯಾವ ಬಯೋಸ್ಪಿಯರ್ ರಿಸರ್ವ್ನ ಅಡಿಯಲ್ಲಿ ಬರುತ್ತೆ, ದಟ್ ಈಸ್ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಆ್ಯಂಡ್ ನಿಮಗೆಲ್ಲ ಗೊತ್ತು, ಇಟ್ ಈಸ್ ಆಲ್ಸೋ ಎ ಟೈಗರ್ ರಿಸರ್ವ್. ಆ್ಯಂಡ್ ಲೆಟ್ ಮಿ ಆಲ್ಸೋ ಟೆಲ್ ಯು, ಇವತ್ತು ದೇಶದಲ್ಲಿ 51 ಟೈಗರ್ ರಿಸರ್ವ್ಸ್ಗಳಿದ್ದಾವೆ. ಟೈಗರ್ ರಿಸರ್ವ್ ಅನ್ನುವಂಥದ್ದು ಪ್ರಾಜೆಕ್ಟ್ ಟೈಗರ್ನ ಅಡಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಲೇಟೆಸ್ಟ್ ಈಸ್ ಯಾವುದು ಶ್ರೀವಿಲ್ಲಿಪಟ್ಟಣ, ಯಾವುದು ನಮ್ಮ ತಮಿಳ್ನಾಡಿನಲ್ಲಿ ಇರ್ತಕ್ಕಂಥ 2021 ಫೆಬ್ರವರಿಯಲ್ಲಿ ಇದನ್ನು ಒಂದು ಟೈಗರ್ ರಿಸರ್ವ್ ಅಂತ ಕನ್ಸಿಡರ್ ಮಾಡಲಾಯಿತು. ಆ್ಯಂಡ್ ಈ ಟೈಗರ್ ರಿಸರ್ವ್ನ ಭಾಗ, ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ನಾಗರಹೊಳೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತು, ಚಲನಚಿತ್ರಗಳಲ್ಲೆಲ್ಲ ನೋಡಿರ್ತೇವೆ. ಬಿಯಾಂಡ್ ದಟ್ ಇಟ್ಸ್ ನ್ಯಾಷನಲ್ ಪಾರ್ಕ್, ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಲೂ ಕರೆಯಲಾಗುತ್ತದೆ. ಆ್ಯಂಡ್ ನಮಗೆ ಗೊತ್ತಿರಬೇಕು, ಟ್ರೈ ಜಂಕ್ಷನ್ಸ್ ಈ ರೀಜನಲ್ಲಿರ್ತಕ್ಕಂಥ, ವಿಶೇಷವಾಗಿ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅತ್ಯಂತ ದೊಡ್ಡ ಬಯೋಸ್ಪಿಯರ್ ರಿಸರ್ವ್ ಆಫ್ ವೆಸ್ಟರ್ನ್ ಘಾಟ್ಸ್ನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ನ್ಯಾಷನಲ್ ಪಾರ್ಕ್ಸ್ಗಳನ್ನು ಕೂಡ ತಿಳ್ಕೊಂಡಿದ್ರೆ ಬಹಳ ಉತ್ತಮ. ಬೇರೆ ಬೇರೆ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಅಥವಾ ಈವನ್ ಫಾರ್ ದಿ ಜನರಲ್ ಅವೇರ್ನೆಸ್ ಇಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಅಫ್ಕೋರ್ಸ್ ಬಿ ಫೆನ್ಸಸ್ ಏನಾಗುತ್ತೆ, ಅವಾಯ್ಡ್ ಆಗುತ್ತೆ ಯಾವುದನ್ನು, ಎಲಿಫೆಂಟ್ ಬರೋದನ್ನು ನಿಮಗೆಲ್ಲ ಗೊತ್ತು. ಇಟ್ಸ್ ಅ ವಿನ್ ವಿನ್, ಇಟ್ಸ್ ಅ ನ್ಯಾಚುರಲ್ ಬ್ಯಾರಿಯರನ್ನು ಕ್ರಿಯೇಟ್ ಮಾಡುವಂಥದ್ದು, ಯಾರಿಗೂ ಹಾನಿ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಇನ್ನೊಂದು ಗುಂಡಿ ತೋಡುವಂಥ ಪ್ರಮೇಯ ಇಲ್ಲ, ಖರ್ಚಿಲ್ಲ, ನಷ್ಟ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ KVIC ಅವರೇ ಕೊಡ್ತಾ ಇರೋದ್ರಿಂದ ಸಬ್ಸಿಡೈಸ್ಡ್ ಪ್ರೈಸಲ್ಲಿ. ಆ್ಯಂಡ್ ಇಲ್ಲಿಂದ ಬರುವಂಥ ಜೇನಿನ ಒಂದು ಸಂಪತ್ತನ್ನು
ಮಾರಿಕೊಂಡು ರೈತರು ಆದಾಯವನ್ನು ಗಳಿಸಿಕೊಳ್ಬೋದು. ದ ಬಿ ಬಾಕ್ಸಸ್ ವಿಲ್ ಡಿಸ್ಯುಯೇಡ್ ಎಲಿಫೆಂಟ್ಸ್ ವಿತೌಟ್ ಕಾಸಿಂಗ್ ಎನಿ ಹಾರ್ಮ್ ಟು ಡೆಮ್. ಯಾವುದೇ ರೀತಿಯ ಹಾನಿಯನ್ನು ಮಾಡುವುದಿಲ್ಲ. ಅಗೇನ್ ಏನು ಹೋಗಿ ಕಚ್ಚಿಬಿಡುತ್ತಾನೋ ಇದಕ್ಕೆ ಒಂದು ಭಯ ಅನ್ನುವಂಥದ್ದು ಇರುತ್ತಲ್ಲ. ನಮ್ಮಲ್ಲಿ ಈ ನ್ಯೂಕ್ಲಿಯರ್ ಪಾಲಿಸಿ ಬಗ್ಗೆ ನಾವು ಯಾವಾಗಲೂ ಹೇಳ್ತೇವೆ, ವಿ ವಿಲ್ ನೆವರ್ ಯೂಸ್ ಇಟ್ ಆ್ಯಸ್ ಅ ಫಸ್ಟ್ ಯೂಸ್. ನಮ್ಮ ನ್ಯೂಕ್ಲಿಯರ್ 2 ಬಾರಿ ನಾವು ಟೆಸ್ಟ್ ಮಾಡಿದ್ದೇವೆ. ಯಾವಾಗ ಅನ್ನುವಂಥದ್ದು ಗೊತ್ತಿದ್ದರೆ ಖಂಡಿತವಾಗಿಯೂ ತಿಳಿಸಿ. ಆ್ಯಂಡ್ ನಾನೇನು ಹೇಳ್ತಾ ಇದ್ದೇನೆ, ನಮ್ಮ ನ್ಯೂಕ್ಲಿಯರ್ ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ ಇದ್ದೇವೆ. ಯಾವಾಗಲೂ ಕೂಡ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾ ಇದ್ದಂಥ ಅಬ್ದುಲ್ ಕಲಾಂ ಆಗಿರ್ಬೋದು, ಆ ಕಾಲದ ಸರ್ಕಾರ ಆಗಿರ್ಬೋದು, ಒಂದೇ ಮಾತನ್ನು ಹೇಳ್ತಾಯಿದ್ರು, ನಾವು ಯಾಕೆ ನಮ್ಮ ಒಂದೊಂದು ಈ ಡಿಫೆನ್ಸ್ ಎನ್ರಿಚ್ಮೆಂಟನ್ನು ಯಾಕೆ ಮಾಡ್ಕೊಳ್ಬೇಕು ಅಂದರೆ ದೇ ವಿಲ್, ಅಂದರೆ ನಮ್ಮ ಎನಿಮೀಸ್ ಯಾರಾದರೂ ಇದ್ದಾರೆ ಮತ್ತು ಇದ್ದಾರೆ ಕೂಡ. ಹಾಗೆ ಇದ್ದಂಥ ಸಂದರ್ಭದಲ್ಲಿ ಅವರು ಹೆದರ್ಕೊಳ್ತಾರೆ. ನಿಮ್ಮ ಹತ್ರ ಶಕ್ತಿ ಇದೆ ಅಂದಾಗ ಮತ್ತೊಬ್ಬರು ನಿಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಹೆದರ್ತಾರೆ. ಅದೇ ರೀತಿಯಲ್ಲಿ ಜೇನು ಇದೆ ಅಂತ ಹೇಳಿದಾಗ, ಕೆಲವೊಮ್ಮೆ ಈ ಕಹಿ ಇದೆ ಅಂತ ಹೇಳಿದಾಗ ಮಕ್ಕಳು ಯಾವುದಕ್ಕಾದರೂ ಕೈ ಹಾಕೋದನ್ನು ನಿಲ್ಲಿಸ್ತಾರೆ. ಅದೇ ರೀತಿಯಲ್ಲಿ ಇಂಥ ದೊಡ್ಡ ಆನೆ ಜೇನಿದೆ ಅಂದ ಕಾರಣಕ್ಕೋಸ್ಕರ ತನ್ನ ಆ್ಯಕ್ಟಿವಿಟಿಯನ್ನು ಅಲ್ಲಿಗೆ ನಿಲ್ಲಿಸಿ ಯೂಟರ್ನ್ ಹೊಡೆಯುತ್ತೆ. 180 ಡಿಗ್ರಿ ಟರ್ನ್ ಆಗಿ ಹಿಂದೆ ಹೋಗಿಬಿಡುತ್ತೆ. ಇದರಿಂದ ಯಾರಿಗೂ ಹಾನಿ ಇಲ್ಲ. ಅಫ್ಕೋರ್ಸ್ ತುಂಬ ಫ್ರಸ್ಟ್ರೇಟ್ ಆದಾಗ ಇದು ವರ್ಕ್ ಆಗುತ್ತಾ ಗೊತ್ತಿಲ್ಲ, ಇನ್ನಷ್ಟು ಸ್ಟಡಿ ಆಗಬೇಕು. ತುಂಬ ಹಿಂಡುಗಳು ದಾಳಿ ಮಾಡಲಿಕ್ಕೆ ಹೊರಟಾಗ ಈ ಜೇನನ್ನು ಲೆಕ್ಕಿಸದೆ ಹೋಗುವಂಥ ಸಂದರ್ಭವೂ ಕೂಡ ಇರಬಹುದು, ಗೊತ್ತಿಲ್ಲ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಈ ಆನೆಯನ್ನು ತಡೆಗಟ್ಟಲಿಕ್ಕೆ ಹೋಗಿ ಕೆಲವೊಂದು ಸಂದರ್ಭದಲ್ಲಿ ಕರಡಿಯು ಬಂದುಬಿಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಕರಡಿ ಜನಪ್ರಿಯ. ಇಟ್ಸ್ ಎ ಇನ್ನೊಂದು ಹಂತದಲ್ಲಿ ಇದೊಂದು ಲೈಟಲ್ಲಾಗೂ ನೋಡ್ಬೋದು. ಆ್ಯಂಡ್ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದನ್ನು ಯೂನಿವರ್ಸಲ್ ಆಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಸಾಧ್ಯವೇ ಅನ್ನುವಂಥ ಒಂದು ಪ್ರಶ್ನೆಗೆ ಇದನ್ನು ಒಂದು ಪಾಯಿಂಟ್ ಆಗಿ ಕಂಡುಕೊಳ್ಳಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇಟ್ ಈಸ್ ಕಾಸ್ಟ್ ಎಫೆಕ್ಟಿವ್, ಯಾರಿಗೂ ಹಾನಿ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ಹನಿ ಪ್ರೊಡಕ್ಷನ್ ಮತ್ತು ಫಾರ್ಮರ್ಸ್ ಇನ್ಕಮನ್ನು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬಹಳ ವಿಶಿಷ್ಟವಾದಂಥ ಈ ಒಂದು ಯೋಜನೆ ಬಗ್ಗೆ ನಾನು ತಿಳಿಸಲೇಬೇಕಿತ್ತು. ಆ್ಯಂಡ್ ದಿಸ್ ಈಸ್ ರಿಹ್ಯಾಬ್ ಪ್ರೋಗ್ರಾಮ್ ಅಂಡರ್ KVIC ಅಂಡರ್ ಸಬ್ಮಿಷನ್. ಅದರ KVIC ಸಬ್ಮಿಷನ್ ಇರ್ತಕ್ಕಂಥದ್ದು ನ್ಯಾಷನಲ್ ಹನಿ ಮಿಷನ್ ಅಡಿಯಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸಕ್ಸಸ್ಫುಲ್ ಆಗಿದೆ. ಈ ಒಂದು ಸಕ್ಸಸ್ ಆಗಿರ್ತಕ್ಕಂಥ ವಿಚಾರವನ್ನು ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಒರಿಸ್ಸಾ, ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನಮ್ಮ ಒಂದು ಈ ಎಲಿಫೆಂಟ್ ಬೆಲ್ಟ್ ಅಂತ ನಾವೇನು ಕರಿತೇವೆ, ಈ ರೀಜನ್ ಎಲ್ಲೆಲ್ಲಿ ತನಕ ಇದೆ, ಅಸ್ಸಾಂ ತನಕ, ಅಲ್ಲೆಲ್ಲವೂ ಕೂಡ ಇದನ್ನು ಪೈಲಟ್ ಬೇಸಿಸ್ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಹ್ಯೂಮನ್ ಎನಿಮಲ್ ಕಾನ್ಫ್ಲಿಕ್ಟನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇದನ್ನು ಮುಂದೆ ತರಲಾಗಿದೆ. ಆ್ಯಂಡ್ ಬಹುಶಃ ಈ ಒಂದು ಸಕ್ಸಸ್ ಅನ್ನುವಂಥದ್ದು ಯಾರಿಗೂ ಹಾನಿ ಇಲ್ಲದಂತೆ ಪ್ರಕೃತಿಯನ್ನು ಗೌರವಿಸಿ, ನಿಸರ್ಗದಲ್ಲಿರ್ತಕ್ಕಂಥ ಇತರ ಜೀವಿಗಳನ್ನು ಗೌರವಿಸಿ, ನಾವು ಸಮಾನವಾಗಿ ಅವುಗಳ ಜೊತೆಗೆ ಬದುಕುವಂತಹ, ಬಿಕಾಸ್ ದಿಸ್ ಅರ್ತ್ ಈಸ್ ನಾಟ್ ದಿ ಸೋಲ್ ಪ್ರಾಪರ್ಟಿ ಆಫ್ ಹ್ಯೂಮನ್ಸ್. ಹಾಗಂದುಕೊಂಡ ಕಾರಣದಿಂದಲೇ ಇವತ್ತು ವೈರಾಣು ಅನ್ನುವಂಥದ್ದು ನಮ್ಮನ್ನೇ ಆಳ್ತಾ ಇದೆ. ಯಾಕಂದರೆ ನಮಗೆಲ್ಲ ಗೊತ್ತು, ಮೋರ್ ದೆನ್ 1.7 ಮಿಲಿಯನ್ನಷ್ಟು ವೈರಾಣುಗಳು ಇವತ್ತು ಪರಿಸರದಲ್ಲಿ ವನ್ಯಜೀವಿಗಳ ನಡುವೆ ಇದ್ದಾವೆ. ಯಾವಾಗ ನಾವು ಡಿಸ್ಟರ್ಬ್ ಮಾಡ್ತಾ ಹೋಗ್ತೇವೆ, ಯಾವಾಗ ನಾವು ಹೆಚ್ಚು ವನ್ಯಜೀವಿಗಳಿಗೆ ಹತ್ತಿರ ಆಗ್ತಾ ಹೋಗ್ತೇವೆ, ಅವರ ವೈರಾಣುಗಳು ಶಿಫ್ಟ್ ಆಗಿ ಮನುಷ್ಯರಿಗೆ ಬರುತ್ತೆ. ಹೀಗೆ ಮನುಷ್ಯರಿಗೆ ಬಂದಂಥ ವೈರಾಣುಗಳು ಕೆಲವೊಂದು ಒಳ್ಳೆಯದು ಇರ್ಬೋದು, ಕೆಲವೊಂದು ಕೆಟ್ಟದ್ದು ಮಾರಣಾಂತಿಕವೂ ಇರುತ್ತದೆ. ಹೀಗೆ ಮಾರಣಾಂತಿಕವಾಗಿ ಬಂದಾಗ ಯಾವ ಮನುಷ್ಯ ಇಲ್ಲಿ ತನಕ ಬಂದಿರತಕ್ಕಂಥ ಬೆಳವಣಿಗೆಗಳು ಕೂಡ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವುಗಳಿಂದ ದೂರ ನಿಲ್ಲುವಂಥದ್ದು ಮತ್ತು ವೈರಸ್ಸಿನ ಅಟ್ಮೋಸ್ಟ್ ವಲ್ನರೆಬಿಲಿಟಿಗೆ ತೆಗೆದುಕೊಂಡು ಹೋಗುವಂಥ ರೀತಿಯಲ್ಲಿ ಅದಕ್ಕೆ ಇನ್ನಷ್ಟು ಮ್ಯೂಟೇಟ್ ಆಗಲಿಕ್ಕೆ ಇನ್ನಷ್ಟು ಅವಕಾಶ ಮಾಡಿಕೊಡದೆ ಅದರ ವಲ್ನರೆಬಿಲಿಟಿಗೆಯನ್ನು ಒಂದಷ್ಟು ಕಡೆಗೆ ಐಸೋಲೇಟ್ ಮಾಡಿಟ್ಟು ಮತ್ತು ನಾವು ಅದರ ಒಂದೊಂದು ಏನು ಹೇಳ್ತೇವೆ, ಆ ವೈರಾಣುವಿನ ಒಂದಷ್ಟು ಅದರ ಫಂಕ್ಷನ್ಸನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಬಂದಿರತಕ್ಕಂಥ ವ್ಯಾಕ್ಸಿನೇಷನ್ ಲಸಿಕೆಗಳನ್ನು ತೆಗೆದುಕೊಂಡು ನಮ್ಮ ಇಮ್ಯುನಿಟಿಯನ್ನು ಎನ್ಕರೇಜ್ ಮಾಡಿ ಅದಕ್ಕೆ ತಡೆಯನ್ನು ಒಡ್ಡುವಂಥ ಪ್ರಯತ್ನ ಮಾಡ್ಬೋದು. ಬಿಟ್ಟರೆ ದೆರ್ ಇಸ್ ನೋ ಸ್ಯಾಕ್ರೋಸೆಂಟ್ ಇಮ್ಯುನಿಟಿ ಫ್ರಮ್ ಮೋಸ್ಟ್ ಆಫ್ ದೋಸ್ ವೈರಸಸ್ ವಿಚ್ ಆರ್ ಇನ್ ದಿ ವೈಲ್ಡ್. ಯಾವುದೋ ಒಂದು ಪ್ರಾಣಿಯನ್ನು, ಯಾವುದೋ ಒಂದು ಸಂಕುಲವನ್ನು ನಾಶ ಮಾಡ್ತಾ ಬಹುಶಃ ಅದು ಹ್ಯೂಮನ್ಸಿಗೆ ಟ್ರಾನ್ಸ್ಫರ್ ಆಗಿಬಿಟ್ರೆ ದ ಡೇಂಜರ್ ವಿಲ್ ಬಿ ಅವರ್ಸ್. And I don't know whether there will be a stoppage for that or there may not be, but let us all be hopeful and let us all live with making a peace and making an agreement with the nature, so that there will always be a win-win situation ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಹುಶಃ ಈ ಒಂದು ಯೋಜನೆಯ ಬಗ್ಗೆ ಒಂದಷ್ಟು ಸಂಗತಿಗಳು, ಚಿತ್ರಣಗಳು ಸಿಕ್ತು. ನಮ್ಮ ನಡುವೆ ಅನೇಕ ಈ ಪಾರಂಪರಿಕವಾಗಿರ್ತಕ್ಕಂಥ ಇಂಥ ಒಂದು ಜ್ಞಾನಗಳನ್ನು ಬಳಸಿಕೊಂಡು, ಅನುಭವಗಳನ್ನು ಬಳಸಿಕೊಂಡು ಇಂಥ ಉಪಕ್ರಮಗಳಿಗೆ ಮುಂದಡಿ ಇಡುವ ಮೂಲಕ ಯಾರಿಗೂ ಹಾನಿ ಇಲ್ಲದಂತೆ ಈ ಪ್ರಕೃತಿಯಲ್ಲಿ, ಭೂಮಿಯಲ್ಲಿ ಬದುಕುವಂಥ ಒಂದು ಪ್ರತೀತಿಯನ್ನು ಮುಂದುವರಿಸ್ತಾ ಸಾಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್. ಶ್ರೇಯಾಂಕ ಎಸ್ ರಾನಡೆ. ಥ್ಯಾಂಕ್ ಯು.